ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ BEd ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ನೀವು ಕಾಮೆಂಟ್ಸನ್ನು ಕೂಡ ಹಾಕ್ಬೋದು. ಅದಕ್ಕಿಂತ ಮೊದಲು ನೀವೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ನೀವು ಕಾಮೆಂಟ್ಸ್ಗಳನ್ನು ಹಾಕ್ಬೋದು. ನಾನು ಬಿಡುವಿನ ವೇಳೆಯಲ್ಲಿ ಫ್ರೀ ಇದ್ದಾಗ ಆ ಒಂದು ಕಾಮೆಂಟ್ಸ್ಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಕೂಡ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, ಹೇಗೆ ಅರ್ಜಿಗಳನ್ನು ಸಲ್ಲಿಸಬೇಕು, ಅದಕ್ಕೆ ಬೇಕಾಗಿರುವಂಥ ದಾಖಲಾತಿಗಳು ಏನು, ಅದಕ್ಕೆ ಬೇಕಾಗಿರುವಂಥ ಮಾಹಿತಿ ಏನೆಲ್ಲ ಬೇಕಾಗುತ್ತೆ, ಅದನ್ನು ನಿಮಗೆ ನಾನು ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಮ್ಮ ಕಾಮೆಂಟ್ಸ್ ಬಾಕ್ಸ್ ಓಪನ್ ಆಗಿರುತ್ತೆ, ನೀವು ಏನಾದರೂ ಡೌಟ್ಗಳಿದ್ದಲ್ಲಿ ಕೇಳ್ಬೋದು. ನೋಡಿ ಅಭ್ಯರ್ಥಿಗಳು, ಇಲ್ಲಿ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಅಪ್ಲಿಕೇಶನ್ ಅಡ್ಮಿಷನ್ ಅಂತಿದೆ, ಇದಕ್ಕೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದನ್ನು ಡೈರೆಕ್ಟ್ ಲಿಂಕ್ ಕೂಡ ಕೊಟ್ಟಿರ್ತೇನೆ ನಿಮಗೆ, ನೀವು ಡೈರೆಕ್ಟ್ ಹೋಗಿ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಬೋದು. ನಾನಿಲ್ಲಿ ನಿಮ್ಗೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ, ಸೊ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನಂದರೆ, ನೀವು ಹೊಸಬರಾಗಿದ್ದರೆ ಇಲ್ಲಿ ನೀವು ಫಸ್ಟಿಗೆ ಮಾಡಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮೇಲ್ಭಾಗದಲ್ಲಿ ಏನಿದೆ, ಕೆಳಭಾಗದಲ್ಲಿ ರಿಜಿಸ್ಟ್ರೇಷನ್ ಅಂತಿದೆ. ಸೊ ಈ ರಿಜಿಸ್ಟ್ರೇಷನ್ಗೆ ಫಸ್ಟ್ ಟೈಮ್ ಆಗಿದ್ದರೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಒಂದು ಏನು ಮಾಡಬೇಕು, SSLC ಇರುವಂತೆ, ಸೊ SSLC ಇರುವಂತೆ ನಿಮ್ಮ ಹೆಸರು ಹಾಕಬೇಕು, ಮತ್ತು ಮೊಬೈಲ್ ನಂಬರ್ ಹಾಕಬೇಕು, ಮತ್ತು ಇಮೇಲ್ ID ಹಾಕಬೇಕು. ಅದಾದ ನಂತರ ಏನಪ್ಪ ಅಂದರೆ, ಬಳಕೆದಾರರ ಯೂಸರ್ ಐ ಡಿ ಏನು ಹಾಕಬೇಕು ಅಂತ ನಿಮ್ಮಲ್ಲಿ ಡೌಟ್ ಇದ್ದರೆ ನಿಮ್ಗೆ ಹೆಂಗೆ ಬೇಕು ಹಂಗೆ. ಉದಾಹರಣೆಗೆ ಇಲ್ಲಿ ಸೊ ಮಂಜು 1 2 3, ಸಂಜು 1 2 3 4 5 6 ಈ ರೀತಿಗಳಿಗೆ ನೀವು ಇಲ್ಲೇನಪ್ಪ ಅಂದರೆ ಯೂಸರ್ ಐಡಿಗಳನ್ನು ಹಾಕ್ಬೋದು. ಆಮೇಲೆ ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, ಮತ್ತು ಪಾಸ್ವರ್ಡನ್ನು ಕನ್ಫರ್ಮೇಷನ್ ಮಾಡ್ಕೋಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕೊಟ್ಟಾಗ ನಿಮಗೆ ಒಂದು ಏನಾಗುತ್ತೆ ಅಂತಂದರೆ, ರಿಜಿಸ್ಟ್ರೇಷನ್ ನಂಬರ್ ಕ್ರಿಯೇಟ್ ಆಗುತ್ತೆ. ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೋಬೇಕಾಗುತ್ತೆ. ಸ್ಕ್ರೀನ್ಶಾಟ್ ಆಮೇಲೆ ಸ್ಕ್ರೀನ್ಶಾಟ್ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ನಿಮ್ಗೆ ಆಲ್ರೆಡಿ ಯೂಸರ್ ನೇಮ್ ಗೊತ್ತಿರಬೇಕು. ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಇದು ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿದ್ದುಬಿಟ್ರೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ. ಓಕೆ, ರಿಜಿಸ್ಟ್ರೇಷನ್ ಆದಮೇಲೆ ಆಗಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಡೈರೆಕ್ಟಾಗಿ ನಿಮಗೆ ರಿಜಿಸ್ಟ್ರೇಷನ್ ಆದಮೇಲೆ ಮತ್ತೆ ಇಲ್ಲಿ ಹೋಗಬೇಕು ಅಂತಂದರೆ, ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಗಳಿಗೆ ಇಲ್ಲಿ ಯೂಸರ್ ನೇಮ್ ಏನು ಅಲ್ಲಿ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಕಿದ ಮೇಲೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ಗಳನ್ನು ಇಲ್ಲಿ ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೋಡಿ ಯೂಸರ್ ID ಪಾಸ್ವರ್ಡ್ ಹಾಕಿದಾಗ ಇಲ್ಲಿ ಏನಾಗುತ್ತೆ ಅಂದರೆ, ಫಸ್ಟಿಗೆ ಬರುವಂಥ ಸ್ಟೆಪ್ ಯಾವುದಂತಂದರೆ ಪರ್ಸನಲ್ ಇನ್ಫಾರ್ಮೇಷನ್ಸ್. ಹೌದಾ? ಸೊ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಬರುತ್ತೆ, ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್, ಪರ್ಸನಲ್ ಇನ್ಫಾರ್ಮೇಷನ್ ಅಂದರೆ ಇಲ್ಲಿ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ. ಕ್ಯಾಂಡಿಡೇಟ್ ನೇಮ್ ಬರುತ್ತೆ. ಆಮೇಲೆ ಅಲ್ಲಿ ನೂಡಲ್ ಇಲ್ಲಿ ನೋಡಿ, ನೂಡಲ್ ನೀವು ಸೆಂಟರ್ಗಳು ಎದಕ್ಕೆ ಬೇಕಂತಂದರೆ, ನೀವು ಯಾವ ಜಿಲ್ಲೆಯ ಒಂದು ಇದಕ್ಕೆ ಹೋಗಿ ಡಯಟಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಂತಿದ್ದೀರಿ. ನಿಮ್ಮ ಜಿಲ್ಲೆ ಬಟ್ ಯಾವ ಜಿಲ್ಲೆ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿಕ್ಕೆ ನೂಡಲ್ ಕೇಂದ್ರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ಹೆಸರು ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ. ಇಲ್ಲಿ ಮೇಲ್ ಫಿಮೇಲ್ ಜೆಂಡರ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಾದರ್ ನೇಮು ಮದರ್ ನೇಮನ್ನು ಹಾಕ್ತೀರಾ. ಹಾಕಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ ನಿಮಗೆ ಅಡ್ರೆಸ್ ವಿಭಾಗ ಬರುತ್ತೆ. ಅಡ್ರೆಸ್ದಲ್ಲಿ ಏನು ಮಾಡಬೇಕು, ನಿಮ್ಮ ಪೋಸ್ಟಲ್ ಅಡ್ರೆಸ್ ಹಾಕಬೇಕು, ಯಾವ ಸಿಟಿ ಬರುತ್ತೆ, ಯಾವ ಸ್ಟೇಟ್ ಬರುತ್ತೆ, ಯಾವ ಡಿಸ್ಟಿಕ್ ಬರುತ್ತೆ, ತಾಲೂಕು ಬರುತ್ತೆ, ಮತ್ತು ಪಿನ್ ಕೋಡ್ಗಳನ್ನು ಹಾಕಬೇಕು. ಅದರಲ್ಲಿ ಮೂರನೇದು ಸೇಮ್ ಇಲ್ಲಿ ಮೇಲ್ಭಾಗದಲ್ಲಿ ಇರೋದು ಸೇಮ್ ಇದ್ದರೆ ಓಕೆ, ನೀವೇನು ಮಾಡಬೇಕಂದ್ರೆ ಇಲ್ಲಿ ಟಿಕ್ ಮಾಡ್ಕೋಬೇಕು. ಇದಕ್ಕೆ ಟಿಕ್ ಮಾಡಿಬಿಟ್ರೆ ಇಲ್ಲಿ ಮೇಲ್ಭಾಗದಲ್ಲಿರೋ ಸೇಮ್ ಆ್ಯಸ್ ಇಟ್ ಈಸ್ ಪರ್ಮನೆಂಟ್ ಅಡ್ರೆಸ್ಸು, ಸ್ಟೇಟು, ತಾಲೂಕು, ಜಿಲ್ಲೆ ಮತ್ತು ಪಿನ್ ಕೋಡ್ ನಂಬರ್ ಎಲ್ಲ ಆ್ಯಸ್ ಇಟ್ ಈಸ್ ಬರುತ್ತೆ. ಬಂದ ಮೇಲೆ ಇಲ್ಲಿ ಸಬ್ಮಿಟ್ ಮಾಡ್ಕೊಂಡ್ಬಿಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನಿಮಗೆ ರಿಸರ್ವೇಷನ್ ಸ್ಟೆಪ್ ಬರುತ್ತೆ. ನೋಡಿ ಇಲ್ಲಿ ರಿಸರ್ವೇಷನ್ ಒಳಗಡೆ ನಿಮ್ಮದು ಯಾವ ಮೀಸಲಾತಿದೆ 1 to 10th ನೀವು ಓದಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಆಮೇಲೆ 1 to 10th ಕನ್ನಡ ಮೀಡಿಯಮ್ದಲ್ಲಿ ನೀವು ಅಂದರೆ ಸ್ಟಡಿಯಿಂದ ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಮೀಡಿಯಮ್ ಎಸ್ ನೋ ಅಂತ ಹಾಕಿ. 10 to ಕನ್ನಡ ಮೀಡಿಯಮ್ ಆಗಿದ್ದರೆ ನೀವು ಎಸ್ ಅಂತ ನೋ ಅಂತ ಮೆನ್ಷನ್ ಮಾಡಿ. ಆಮೇಲೆ ಕರ್ನಾಟಕ ಸ್ಟೇಟ್ದಲ್ಲಿ ಓದಿರೋ ಅದು ಅದರ್ ಸ್ಟೇಟಲ್ಲಿ ಓದಿರೋ, ಮದರ್ ಟಂಗ್ ಯಾವುದು, ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೂ ಇಲ್ಲೋ ಅದನ್ನು ಹಾಕಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ರಿಸರ್ವೇಷನ್ ಈಗ ಕ್ಲೈಮ್ ಮಾಡೋಕ್ಕೆ ಬಯಸ್ತೀರಾ. ಉದಾಹರಣೆಗೆ ಇಲ್ಲಿ ನೀವು ರಿಸರ್ವೇಷನ್ನು SC ST ಈ ರೀತಿಯಾಗಿದ್ದರೆ ನೀವು ಎಸ್ ಇದ್ದಂತೆ ಎಸ್ ಅಂತ ಹಾಕಿ, GM ಇದ್ದರೆ ನೋ ಅಂತ ಹಾಕಿ, ID ನಂಬರ್ ಹಾಕಿ. ಆಮೇಲೆ ಅದರಲ್ಲಿ ಯಾವ ಕೆಟಗರಿ ಬರ್ತೀರಾ, ಅದರಲ್ಲಿ ವರ್ಗ ಯಾವುದು. ಓಕೆ, ಸೊ ವರ್ಗ ಯಾವುದಂದ್ರೆ ಇಲ್ಲಿ ತೋರಿಸ್ತದೆ 2A 3B ಈ ಥರ ಇರುತ್ತೆ. ಅದಾದ ನಂತರ ಇಲ್ಲಿ ನೋಡಿ, ನೀವು ಹೈದರಾಬಾದ್ ಕರ್ನಾಟಕ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ, ಇದ್ದರೆ ID ನಂಬರ್ ಹಾಕಿ. ಆಮೇಲೆ ಬಿಲಾಂಗ್ ಟು ದ ಸ್ಪೆಷಲ್ ಗ್ರೂಪ್, ಯಾವ್ದಾದ್ರು ಸ್ಪೆಷಲ್ ಗ್ರೂಪಲ್ಲಿ ಇದ್ದೀರಾ ನೀವು, ಅಂದರೆ ಇವಾಗ ಹೊರನಾಡು ಕನ್ನಡಿಗ, ಗಡಿನಾಡು ಕನ್ನಡಿಗ ಅಂತ ಇರುತ್ತೆ. ಎಸ್ ಇದ್ದರೆ ಎಸ್ ಅಂತ ಹಾಕಿ, ನೋ ಇದ್ದರೆ ನೋ ಅಂತ ಹಾಕಿ ಸಬ್ಮಿಟ್ ಮಾಡಿಬಿಡಬೇಕು. ಇದು 2ನೇ ಸ್ಟೆಪ್ಪು. 3ನೇ ಸ್ಟೆಪ್ಪಲ್ಲಿ ಬರುತ್ತೆ ನಿಮಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬರುತ್ತೆ. ಸೊ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಒಳಗಡೆ ಇಲ್ಲಿ ನೋಡ್ತಾ ಇದ್ದೀರಿ
SSLC ಓದಿದ್ದೀವಿ ಎಸ್ ಅಂತ ಹಾಕಿ, PUC ಎಸ್ ಅಂತ ಹಾಕಿ. ಆಮೇಲೆ ಮತ್ತಿಲ್ಲಪ್ಪ ಅಂದರೆ ಇಲ್ಲಿ ನೋಡಿ ಪಾಸ್ಡ್ PUC ಕುಲೆಂಟ್ ಅಂತ ಕೇಳುತ್ತೆ. ಇಲ್ಲಿ ನೋಡಿ ಒಬ್ಬೊಬ್ಬರಿಗೆ ಹೇಗೆ PUC ಸಮಾನಾಂತರ ಮಾಡಿರ್ತಾರೆ, ಈಗ IT ಆದವ್ರು ಇದ್ದಾರೆ ಅಂಥವ್ರುಗಳು ಎಸ್, ಇಲ್ಲಿ ಎಸ್ ಅಂತ ಹಾಕಿ. ಇಲ್ಲಿ PUC ಸಮಾನಾಂತರ ಇಕ್ವಲೆಂಟ್ ನೀವು ಉತ್ತೀರ್ಣ ಆಗಿದ್ದಾರೆ ಅಂತ ಇಲ್ಲಿಗೆ ನೀವು ಎಸ್, ನೀವು ಅಫ್ಕೋರ್ಸ್ ಪಾಸ್ ಆಗಿದ್ದೀವಿ. ಆಮೇಲೆ ಬ್ಯಾಚುಲರ್ ಡಿಗ್ರಿ ಎಸ್ ಅಂತ ಹಾಕಿ. ಆಮೇಲೆ ಇಲ್ಲಿ ಅದರಲ್ಲಿ ಯಾವ ಡಿಗ್ರಿ ಮಾಡಿದ್ದೀರಿ, BSc, BCom, BA ಮಾಡಿದ್ದೀರಾ, ಯಾವ ಯೂನಿವರ್ಸಿಟಿಯಿಂದ ಮಾಡಿದ್ದೀರಿ, ಆಮೇಲೆ ಯಾವ ಇಯರ್ದಲ್ಲಿ ಪಾಸ್ ಆಗಿದ್ದೀರಿ, ಆಮೇಲೆ ಪಾಸಿಂಗ್ ಇಯರ್ ಯಾವುದು, ಅಡ್ಮಿಷನ್ ಯಾವ ಇಯರ್ದಲ್ಲಿ ಆಗಿದೆ, ಪಾಸಿಂಗ್ ಇಯರ್ ಯಾವುದು, ಇಷ್ಟು ಹಾಕಬೇಕು. ನೆಕ್ಸ್ಟ್ ಹಾಕಿದ ಮೇಲೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ನೋಡಿರಿ, ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಹೌದಾ. ಎಲ್ಲಿದು ಇದರಲ್ಲಿ ಮಾಡಿರುವಂಥದ್ದು ಡಿಗ್ರಿಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್. ಆಮೇಲೆ ಡಿಗ್ರಿಯಲ್ಲಿ ಆಪ್ಷನಲ್ ಸಬ್ಜೆಕ್ಟ್ 1, 2, 3 ಕೊಟ್ಟಿದ್ದಾರೆ. ಯಾವ ನೀವು ಆಪ್ಷನ್ ಸಬ್ಜೆಕ್ಟನ್ನು ತೊಗೊಂಡಿದ್ದೀರಾ ಅದನ್ನು ಹಾಕಿ. ಓಕೆ. ಆಮೇಲೆ ನೆಕ್ಸ್ಟ್ ಇರುವಂಥದ್ದು ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಅದಕ್ಕೆ ನೀವು 3 ವರ್ಷದ್ದು ಸೇರಿಸಬೇಕಾಗತ್ತೆ. 3 ವರ್ಷದ್ದು ಅಷ್ಟು ಸೆಮಿಸ್ಟ್ರದ್ದು ಸೇರಿಸಬೇಕು. ಟೋಟಲ್ ಮಾರ್ಕ್ಸು ಮತ್ತು ಆಪ್ಟಿನ್ ಮಾರ್ಕ್ಸ್ ಹಾಕಬೇಕು. ಪರ್ಸೆಂಟೇಜ್ ತಾನಾಗೆ ಬಂದುಬಿಡುತ್ತೆ. ಓಕೆ. ಇಲ್ಲಿ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ಪರ್ಸೆಂಟೇಜ್ ಬೇಸ್ ಮೇಲೆ ಇಲ್ಲಿ ಸೆಲೆಕ್ಷನ್ ಇರೋದ್ರಿಂದ ನೀವು ಇಲ್ಲಿ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಮಾಸ್ಟರ್ ಡಿಗ್ರಿ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇದರಲ್ಲಿ ಮಾರ್ಕ್ಸ್ಗಳನ್ನು ಡಿಗ್ರಿ ಯಾವ ಯೂನಿವರ್ಸಿಟಿ ಎಲ್ಲ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಇರುವಂಥದ್ದು ನಿಮ್ಮ ಒಂದು ಆದಾಯ. ಓಕೆ. ಸೊ ಇಲ್ಲಿ ನಿಮ್ಮ ಆದಾಯಗಳನ್ನು ಇಲ್ಲಿ ತೋರಿಸ್ಬೇಕು. ಇನ್ಕಮ್ ಆದಾಯ ಎಷ್ಟಿದೆ, ಬಿಲೋ 2.5 ಲ್ಯಾಕ್ ಇದೆಯೋ ಅಥವಾ 2.5ದಿಂದ 5.5 ಇದೆಯೋ, ಅಬೋವ್ ಇದೆಯೋ, ಅದರ RD ನಂಬರು, ಅದರ ಇನ್ಕಮ್ ಎಷ್ಟಿದೆ, ಇದೆಲ್ಲಗಳನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ಇದು ಎಜುಕೇಷನಲ್ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಬರುವಂಥದ್ದು ಯಾವುದಂತಂದ್ರಲ್ಲಿ ಇಲ್ಲಿ ಇನ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಸೊ ಇನ್ಸ್ಟಿಟ್ಯೂಷನಲ್ಲಿ ನೀವು ಏನಪ್ಪ ಅಂತಂದರೆ ಯಾವೆಲ್ಲ ಕಾಲೇಜುಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕಂತಿದ್ರಿ ಅದು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಕಾಲೇಜುಗಳನ್ನ ಆಯ್ಕೆ ಮಾಡೋದು, ಗೌರ್ಮೆಂಟ್ ಕಾಲೇಜು, ಪ್ರೈವೇಟ್ ಕಾಲೇಜು. ನೆಕ್ಸ್ಟ್ ಏನು ಬರುತ್ತಪ್ಪ ಅಂತಂದರೆ ಇಲ್ಲಿ ಡಿಸ್ಟ್ರಿಕ್ಟ್, ಯಾವ ಜಿಲ್ಲೆಗಳಲ್ಲಿ ನಿಮಗೆ ಸೀಟ್ ಬೇಕು, ಅವು 10 ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 1, 2, 3 ಫಸ್ಟ್ ಪ್ರಯಾರಿಟಿ, ನಿಮಗೆ ಮೊದಲೇ ಆದ್ಯತೆ ಯಾವುದು ಬೇಕೋ ಆ ರೀತಿಯಾಗಿ ನೀವು ಇಲ್ಲಿ ಆ ಜಿಲ್ಲೆಗಳನ್ನು 10 ಜಿಲ್ಲೆಗಳನ್ನು ಹಾಕಬೇಕು. ಅದನ್ನು ಸಬ್ಮಿಟ್ ಮಾಡ್ಕೋಬೋದು. ಇಲ್ಲಿ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಅಥವಾ ಇಲ್ಲಿ ಸಬ್ಮಿಟ್ ಮಾಡಬೇಕಂತ ಅವಶ್ಯಕತೆ ಇದೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಡಿಸ್ಟ್ರಿಕ್ ಆಯಿತು. ನೆಕ್ಸ್ಟ್ ಬರುವಂಥದ್ದು ನಿಮ್ಮ ಫೋಟೋ ಮತ್ತು ಡಾಕ್ಯುಮೆಂಟ್ಸ್, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು, ಇಲ್ಲಿ ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಹೌದಾ. ಇಲ್ಲಿ JPG ಒಳಗಡೆ ಇರಬೇಕಿದೆ, PDF ನಡೆಯಂಗಿಲ್ಲ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ PDF ಇದಾವೆ. SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಡಾಕ್ಯುಮೆಂಟು ಅಪ್ಲೋಡ್ ಮಾಡಲಿಕ್ಕೆ, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಆಲ್ ಮಾರ್ಕ್ಸ್ ಕಾರ್ಡ್ಸು ಇದೆ. PG ಇದ್ದರೆ PG, ಸ್ಟಡಿ ಸರ್ಟಿಫಿಕೇಟು 1 to 10 ತನಕ, PH ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅದು ಬೇಕು, ಇಲ್ಲಾಂದರೆ ಇಲ್ಲ. ಸ್ಪೆಷಲ್ ಕ್ಯಾಟಗರಿ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ನಿಮಗೆ ಬೇಕಾಗ್ತವೆ. ಇದಾದ ಮೇಲೆ ನೆಕ್ಸ್ಟು ಇಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಓಕೆ. ಸೊ ಇಲ್ಲಿ ಮ್ಯಾಗ್ ತೋರಿಸ್ಬಿಡ್ತೀನಿ, ಯಾಕಂದರೆ ನಾನು ಇಲ್ಲಿ ಡೆಮೋ ಥರ ತೋರಿಸ್ತಾ ಇದ್ದೀನಿ. ಪೇಮೆಂಟ್ ಆಪ್ಷನ್ ಬರುತ್ತೆ, ಪ್ರಿಂಟ್ ಬರುತ್ತೆ, ಲಾಗೌಟ್ ಬರುತ್ತೆ. ಇಷ್ಟು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ನೋಡಿ, ಇನ್ಸ್ಟಿಟ್ಯೂಟ್ಗಳನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಕಾಲೇಜ್, ಗೌರ್ಮೆಂಟ್ ಕಾಲೇಜುಗಳಲ್ಲಿ ಬೇಕಾ, ಪ್ರೈವೇಟ್ ಕಾಲೇಜಲ್ಲಿ ಬೇಕಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಸ್ಟೆಪ್ ಆದಮೇಲೆ ನಿಮಗೆ ಫೈನಲಿ ಪೇಮೆಂಟನ್ನು ಮಾಡಿ ಪ್ರಿಂಟ್ ತೊಗೊಂಡ್ಬಿಟ್ರೆ ಆಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಸೊ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟು ನೀವು ಮಾಡಬೇಕಾದ್ರೆ ಇಷ್ಟು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಒಂದು ಪ್ರೊಸೀಜರ್ ಕಂಪ್ಲೀಟ್. ಇದನ್ನು ನೀವು ಮೊಬೈಲಲ್ಲಿ ಕೂಡ ಹಾಕ್ಬೋದು. ಮೊಬೈಲಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಇಲ್ಲಪ್ಪ ನಮಗೆ ಸ್ವಲ್ಪ ಹೆವಿ ಆಗುತ್ತೆ, ಮೊಬೈಲಲ್ಲಿ ಗೊತ್ತಾಗೋದಿಲ್ಲ ಅಂದರೆ ನೆಟ್ ಸೆಂಟ್ರಿಗೆ ಹೋಗಿ ನೆಟ್ ಸೆಂಟ್ರಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು.